ಮೈಸೂರು ನಂಜನಗೂಡು ಜಗತ್ಪ್ರಸಿದ್ಧ ಶ್ರೀ ಶ್ರೀ ಕಂಠೇಶ್ವರ ದೇವಾಲಯದ ದಾಸೋಹ ಭವನದಲ್ಲಿ ಭಕ್ತರಿಗೆ ನೀಡುತ್ತಿರುವ ಪ್ರಸಾದದ ಗುಣಮಟ್ಟ ಪರಿಶೀಲಿಸಿದ ಧರ್ಮದರ್ಶಿ ಗೋಪಾಲಕೃಷ್ಣ ಅವರು ದಾಸೋಹ ಭವನದಲ್ಲಿ ಮಾತನಾಡಿ, ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಅವರ ಮನವಿ ಮೇರೆಗೆ ದಾಸೋಹ ಸಲಹಾ ಸಮಿತಿ ಸದಸ್ಯನಾಗಿ ನಾನು ಗುಣಮಟ್ಟವನ್ನು ಪ್ರತ್ಯಕ್ಷವಾಗಿ ಪರಿಶೀಲಿಸಿದ್ದು ಎಲ್ಲವೂ ಅಚ್ಚುಕಟ್ಟಾಗಿ ನಡೆಯುತ್ತಿದೆ, ಯಾವುದೇ ಲೋಪದೋಷಗಳಿಲ್ಲ ಎಂದರು. ಹಾಗೆಯೇ ಭಕ್ತರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಅವರು ಕೂಡ ಮಾತನಾಡಿ, ಎಲ್ಲವೂ ಶ್ರೇಷ್ಠವಾಗಿದ್ದು ಸೇವಿಸಲು ತುಂಬ ಉತ್ತಮವಾದ ಪ್ರಸಾದವಾಗಿದೆ ಎಂದರು. ಎಷ್ಟೇ ಏನೇ ಇದು ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಯಾವುದೇ ಏನು ಸಮಸ್ಯೆ ಇಲ್ಲ. ಆ ಥರ ಯಾವುದು ಕ್ವಾಲಿಟಿ ವೈಸ್ ಇರಲಿ ಅಥವಾ ಕ್ವಾಂಟಿಟಿ ವೈಸಲ್ಲಿ ಯಾವುದೂ ಕಾಂಪ್ರಮೈಸ್ ಆಗಿಲ್ಲ. ತುಂಬ ನೀಟಾಗಿ ಪ್ರಸಾದ. ತಮ್ಮ ಹೆಸರು ಸರ್? ಮನೀಶ್. ಯಾವ ಊರು ಸರ್? ಮೈಸೂರು. ನಾನಿವಾಗ 3ನೇ ಸತಿ ದರ್ಶನ ಮಾಡೋಕ್ಕೆ ಬಂದಿರೋದು. ಬಂದಾಗೆಲ್ಲ ನಾನು ಯಾವುದೇ ರೀತಿ ಊಟ ಆಗಲಿ ಏನೇ ಆಗಲಿ ಮುಗಿಸ್ಕೊಂಡು ಪ್ರಸಾದ ತಿಳ್ಕೊಂಡೆ ನಾವು ಯಾವುದೇ ರೀತಿ ಅಡೆತಡೆ ಇಲ್ಲ, ಎಲ್ಲ ಅನುಕೂಲವಾಗಿದೆ. ಪ್ರಸಾದನೂ ಅಷ್ಟೇ ಚೆನ್ನಾಗಿದೆ. ಬಡ್ಸೋದು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ಬಡಿಸೋ ವ್ಯವಸ್ಥೆ ಇದೆ. ತಮ್ಮ ಹೆಸರು? ಲಿಂಗರಾಜ್. ಯಾವ ಊರು? ಬೆಂಗಳೂರು. ನಮಸ್ಕಾರ, ನಾನು ಶ್ರೀಕಂಠೇಶ್ವರ ದೇವಸ್ಥಾನದ ಸಲಹಾ ಸಮಿತಿ ಸದಸ್ಯ ಗೋಪಾಲಕೃಷ್ಣ ಅಂತ. ನಮ್ಮ MLA ಸಾಹೇಬ್ರವರು ದಾಸೋಹದ ದಿವಸ ಇನ್ಚಾರ್ಜ್ ನೋಡಿ ದಿವಸ ಅವ್ರು ನೋಡ್ಕೊಂಡು ಬಂದು ಏನೇನು ತೊರೆ ಇದೆ ಎಲ್ಲ ಕೇಳಿ ಅಂತ ಹೇಳಿದ್ರು. ನಾವು ಹೇಳೋದು ಉತ್ತರಕ್ಕೆ ಕರೆಕ್ಟಾಗಿ ದಿವಸ ಬಂದು ನೋಡ್ತಾ ಇದ್ದೀನಿ. ಇಲ್ಲೇ ಭಕ್ತಾದಿಗಳ ತೊರೆ ಏನಿದೆ, ಟೇಸ್ಟ್ ಏನಿದೆ ಎಲ್ಲ ನೋಡ್ತಾ ಇದ್ದೀನಿ. ಎಲ್ಲ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ಏನಾದ್ರು ತೊರೆ ಹೇಳಿದರೆ ಅದನ್ನು ಚೇಂಜ್ ಮಾಡ್ಕೊಂಡು ಅಂತಲೂ ಹೇಳಿದ್ದೀವಿ. ಈ ಕೆಲಸ MLA ಸಾಹೇಬ್ರು ಹೇಳಿದ್ರಿಂದ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ, ಭಕ್ತಾದಿಗಳು ಖುಷಿಯಾಗಿ ಹೋಗ್ತಾಯಿದ್ದಾರೆ. ಇಒ ಸಾಹೇಬರು ಚೆಕ್ ಮಾಡ್ಕೊಂಡು ಅವಾಗ ಬಂದು ಓದಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅವ್ರ ಮಾತನ್ನು ಸ್ಪಂದಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ತುಂಬ ಸಂತೋಷ ಇದೆ. ದೇವ್ರ ಕೆಲಸ ಮಾಡೋಕ್ಕೆ ಖುಷಿ ಆಗ್ತದೆ.